ಪ್ರಶಾಂತ ಸಿದ್ದರಾಮಯ್ಯನವರು ಅವರ ಬಣದವರು ಹೇಳ್ಬೋದು ನಮಗೂ ಇದಕ್ಕೂ ಸಂಬಂಧ ಇಲ್ಲ ರೀ, ಅವರೊಂದು ಯಾರೋ ಅಭಿಮಾನಿಗಳು ಮಾಡ್ತಾ ಇದ್ದಾರೆ ಅಂತ. ಅಜಿತ್, ನನಗನ್ಸುತ್ತೆ ನೋಡಿ, ಸಿದ್ದರಾಮಯ್ಯನವರು ಈಗೇನು ಡಿ ಕೆ ಶಿವಕುಮಾರ್ ಒತ್ತಡ ಹಾಕ್ತಿದ್ರು, ಜನವರಿ ಫೆಬ್ರವರಿ ಮಾರ್ಚ್ ಅಂತಕ್ಕಂಥ ಒತ್ತಡ ಡಿ ಕೆ ಬಣದಿಂದ ಏನು ಶುರುವಾಗಿತ್ತು, ಅದನ್ನು ಡಿಸ್ಯೂಡ್ ಮಾಡಲಿಕ್ಕೆ ಸಿದ್ದರಾಮಯ್ಯನವರು ಮತ್ತು ಅವರ ಬೆಂಬಲಿಗರ ಬಳಿ ಇರತಕ್ಕಂಥ ಏಕೈಕ ಅಸ್ತ್ರ ಅಂದರೆ ಅದು ಅಹಿಂದ. ಅದು ವೋಟ್ ಬ್ಯಾಂಕ್ ಇರ್ಬೋದು, ವೋಟ್ ಬ್ಯಾಂಕ್ ಚೆಲ್ಲಾಪಿಲ್ಲಿ ಆಗ್ತಕ್ಕಂಥ ಒಂದು ರೀತಿಯ ಆತಂಕ ಕಾಂಗ್ರೆಸ್ ಹೈಕಮಾಂಡ್ಗೇನಿದೆ, ಅದಕ್ಕೆ ಪೂರಕವಾಗಿ ಎಂಬಂತೆ ಅಹಿಂದ ಸಮಾವೇಶಗಳನ್ನು ಶುರು ಮಾಡಿದಾಗ ನನಗನ್ಸುತ್ತೆ ಈ ಒಂದು ವಿಷಯ ಇನ್ನಷ್ಟು ದಿನ ತಳ್ಳಲಿಕ್ಕೆ ಹೈಕಮಾಂಡ್ ಒಂದು ರೀತಿಯ ಅನಿವಾರ್ಯ ಸ್ಥಿತಿಯನ್ನು ತರಬೇಕು ಅಂತಕ್ಕಂಥ ಪ್ರಯತ್ನ ಸಿದ್ದರಾಮಯ್ಯನವರ ಬಣದಿಂದ ನಡೀತಾ ಇದೆ. ಸಿದ್ದರಾಮಯ್ಯನವರು ಮೇ ನಾಟ್ ಬಿ ಬಹಿರಂಗವಾಗಿ ಈ ಸಮಾವೇಶಗಳನ್ನು ಅನುಮೋದಿಸಿ ಒಂದು ರೀತಿ ನಾನೇ ಮಾಡಿಸ್ತಿದ್ದೀನಿ ಅಂತಕ್ಕಂಥ ಪರ್ಸೆಪ್ಷನ್ ಬಿಲ್ಡ್ ಮಾಡುವ ಪ್ರಯತ್ನ ಮಾಡಲಿಕ್ಕಿಲ್ಲ. ಅವರ ಬೆಂಬಲಿಗರು ಅದು ಇಂಡಿಪೆಂಡೆಂಟ್ಲಿ ಔಟ್ಸೋರ್ಸ್ಡ್ ರೀತಿಯಲ್ಲಿ ನಡೆದರೂ ಕೂಡ ಪಾಲಿಟಿಕ್ಸ್ನಲ್ಲಿ ಅದರ ಲಾಭ ಯಾರಿಗೆ ಸಿಗುತ್ತೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಎಸ್, ಅಹಿಂದ ಸಮಾವೇಶಗಳು ಶುರು ಆದ ನಂತರ ಅದು ಏನು ಪರ್ಸೆಪ್ಷನ್ ಡೆವಲಪ್ ಮಾಡುತ್ತೆ ಅಂತಕ್ಕಂಥದ್ದು ಕೂಡ ಭಾಳ ಮುಖ್ಯ ಆಗುತ್ತೆ. ಯಾಕಂದರೆ ಇತ್ತೀಚೆಗೆ ಬಿ ಕೆ ಹರಿಪ್ರಸಾದ್ ಸಿದ್ದರಾಮಯ್ಯನವರ ಅತ್ಯಂತ ಕಟು ಟೀಕಾಕಾರರು ಒಂದು ಕಾಲದಲ್ಲಿ. ನನಗೆ ನೆನಪಿದೆ, ಅವರು ಫಸ್ಟ್ ಟರ್ಮಲ್ಲಿ ನನಗೆ ಒಂದು ಇಂಟರ್ವ್ಯೂ ನೀಡಿದರು ಬಿ ಕೆ ಹರಿಪ್ರಸಾದ್. ಆ ಇಂಟರ್ವ್ಯೂದಲ್ಲಿ ಸಿದ್ದರಾಮಯ್ಯನವರ ಬಗ್ಗೆ ಭಾಳಷ್ಟು ಟೀಕೆ ಟಿಪ್ಪಣಿಗಳನ್ನು AICC ಪ್ರಧಾನ ಕಾರ್ಯದರ್ಶಿ ಇದ್ದಾಗ ಮಾಡಿದರು. 2023ರಲ್ಲಿ ಮಂತ್ರಿ ಆಗದೇ ಇದ್ದಾಗಲೂ ಹರಿಪ್ರಸಾದ್ ಅವರ ನೇರವಾಗಿರ್ತಕ್ಕಂಥ ಟಾರ್ಗೆಟ್ ಸಿದ್ದರಾಮಯ್ಯನವರಾಗಿದ್ದರು. ಏಕಾಏಕಿ ಈಗ ಹರಿಪ್ರಸಾದ್ ಸಿದ್ದರಾಮಯ್ಯನವರ ಬಳಿ ಬಂದು ನಿಂತಿದ್ದಾರೆ. ಹೀಗಾಗಿ ಒಂದು ರೀತಿ ಅಹಿಂದ ಮತಗಳು ಮತ್ತು ಅಹಿಂದ ನಾಯಕರ ಕ್ರೋಢೀಕರಣವನ್ನು ತನ್ನ ಪರವಾಗಿ ಮಾಡಿ ಕಾಂಗ್ರೆಸ್ನ ಪರಂಪರಾಗತ ವೋಟ್ ಬ್ಯಾಂಕ್ ಏನಿದೆ ಅದು ಚೆಲ್ಲಾಪಿಲ್ಲಿ ಆಗುತ್ತೆ ಅನ್ನುವ ಪರ್ಸೆಪ್ಷನ್ ಕ್ರಿಯೇಟ್ ಮಾಡಿದರೆ ಪ್ರಾಯಶಃ ಕಾಂಗ್ರೆಸ್ ಹೈಕಮಾಂಡ್ ತುಂಬ ಬೇಗನೆ ನಿರ್ಣಯ ತೆಗೆದುಕೊಳ್ಬೇಕು ಅಂತ ಡಿ ಕೆ ಶಿವಕುಮಾರ್ ಬಯಸ್ತಿದ್ದಾರೆ. ಅದು ಇನ್ನಷ್ಟು ವಿಳಂಬವಾಗುವ ಸಾಧ್ಯತೆಗಳನ್ನು ನಾವು ತಳ್ಳಿ ಹಾಕುವಂತಿಲ್ಲ. ಅದು ಯಾವ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಅನ್ನೋದು ನೋಡಬೇಕು. ಹೌದು ಹೌದು, ಯಾಕಂದರೆ ಅದು ಅತಿಯಾದರೂ ಕೂಡ ಕಷ್ಟ ಅಲ್ವಾ? ಹೌದು, ಹೈಕಮಾಂಡನ್ನು ಅಂದರೆ ಶಿಸ್ತು ಮೀರಿದ್ರು, ಗೆರೆ ದಾಟಿದ್ರು ಅನ್ನೋ ರೀತಿಯ ಸಂದೇಶ ಹೋಗುತ್ತೆ. ಅಂದರೆ ನೀವು ಇಫ್ ಯು ಕೆನಾಟ್ ಕಮ್ ಬ್ಯಾಕ್ ಅನ್ನುವ ಸಿಚುವೇಶನ್ ಸಿದ್ದರಾಮಯ್ಯನವರ ಅಹಿಂದ ಸಮಾವೇಶದಿಂದ ಆದರೆ ಅದು ನಿಮಗೆ ಬ್ಯಾಕ್ ಫೈರ್ ಕೂಡ ಆದರೂ ಆಶ್ಚರ್ಯ ಇಲ್ಲ. ಕರೆಕ್ಟ್. ಜಾತಿ ಅನ್ನೋ ವಿಷಯ ಹೇಗಿದೆ ಅಲ್ವ ಅಜಿತ್, ನೀವು ಅದನ್ನು ಹೆಂಗೆ ಮಿಕ್ಸ್ ಮಾಡ್ತೀರಿ ಪಾಲಿಟಿಕ್ಸ್ನಲ್ಲಿ ಅನ್ನೋದು ಭಾಳ ಮುಖ್ಯ. ಅದು ಜಾತಿ ಇರಲಿ, ಅದು ಧರ್ಮ ಇರಲಿ. ಎಸ್, ಅತಿಯಾಗಿ ಮಿಕ್ಸ್ ಮಾಡಿದಾಗ ಯಾರು ಅದನ್ನು ಹಚ್ಚಲಿಕ್ಕೆ ಹೋಗ್ತಾರೋ ಅವ್ರಿಗೆ ಬ್ಯಾಕ್ ಫೈರ್ ಆಗಿರ್ತಕ್ಕಂಥ ಸಾಕಷ್ಟು ಉದಾಹರಣೆಗಳಿವೆ. ಹೌದು ಹೌದು. ಕಡಿಮೆ ಆದಾಗ ಡೈಲ್ಯೂಟ್ ಆಗಿರ್ತಕ್ಕಂಥ ಉದಾಹರಣೆಗಳು ಕೂಡ ಇವೆ. ಹೀಗಾಗಿ ಒಂದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣ್ತಾ ಇದೆ, ಡಿ ಕೆ ಶಿವಕುಮಾರ್ ಏನು ಮಾಡ್ತಿದ್ದಾರೆ, ಒಕ್ಕಲಿಗರ ಮತಗಳ ಜೊತೆ ಲಿಂಗಾಯತರ ಮತಗಳನ್ನು ಕ್ರೋಢೀಕರಿಸಿ ಕಾಂಗ್ರೆಸ್ಗೆ ಇಷ್ಟು ವರ್ಷಗಳ ಕಾಲ ಬರದ ಮತಗಳನ್ನು ನಾ ತರ್ತೀನಿ ಅನ್ನುವ ಪರ್ಸೆಪ್ಷನ್ ಡೆವಲಪ್ ಮಾಡ್ತಿದ್ದಾರೆ. ಅದೇ ಕಾರಣದಿಂದ ತಾನೇ ಅವರು ಈಶಾ ಫೌಂಡೇಶನ್ಗೆ ಹೋಗಿದ್ದು, ಪ್ರಯಾಗ್ರಾಜ್ನಲ್ಲಿ ಹೋಗಿ ಡುಬ್ಕಿ ಹೊಡೆದಿದ್ದು, ಆಗಾಗ ನಾನು ಹಿಂದೂರಿ ಅನ್ನುವಂಥದ್ದನ್ನು ಭಾಳ ಗಟ್ಟಿಯಾಗಿ ಹೇಳೋದು. ಯಾಕಂತಂದರೆ ಕಾಂಗ್ರೆಸ್ನ ಪರಂಪರಾಗತ ಮತಗಳ ಜೊತೆ BJPಯ ಪರಂಪರಾಗತ ಮತಗಳನ್ನು ಸೇರಿಸಿದರೆ ಸಿದ್ದರಾಮಯ್ಯನವರು ಹೋದರೆ ಆಗುವ ನಷ್ಟವನ್ನು ತಡೆ ಹಿಡಿಬಹುದು ಅನ್ನೋದು ಡಿ ಕೆ ಶಿವಕುಮಾರ್ ಲೆಕ್ಕಾಚಾರ. ಅದಕ್ಕೆ ಪ್ರತಿಯಾಗಿ ಸಿದ್ದರಾಮಯ್ಯನವರು ಅವರ ಬೆಂಬಲಿಗರು ಈ ಅಹಿಂದ ಸಮಾವೇಶಗಳನ್ನು ಮಾಡುವುದರ ಮೂಲಕ ನನಗನ್ಸುತ್ತೆ ಅಜಿತ್, ಇದರಿಂದ ಏನೋ ಡಿಸೈಡ್ ಆಗಿಬಿಡುತ್ತೆ ಅಂತ ನನಗನ್ಸಲ್ಲ. ಓಕೆ, ಯಾಕಂದರೆ ಇದು ಜಾತಿಯ ಸಂಘರ್ಷ ಜಾಸ್ತಿ ಆಗ್ತಾ ಇದ್ದಂತೆ ಹೈಕಮಾಂಡ್ ಇದನ್ನು ಡಿಸ್ಯೂಡ್ ಮಾಡುವ ಪ್ರಯತ್ನವನ್ನು ನಡೆಸುತ್ತೆ. ನೀವು ನೋಡ್ತಾ ಇರಿ. ಅಲ್ಲ, ನನಗೂ ಅದೇ ಪ್ರಶ್ನೆ ಇದ್ದದ್ದು. ಈಗ ಡಿ ಕೆ ಶಿವಕುಮಾರ್ ಅವರು ಈ ಸಮಾವೇಶ ಆಗೋದಕ್ಕೆ ಬಿಡ್ತಾರಾ? ಹಿಂದೆ ಹಾಸನದಲ್ಲಿ ಒಂದು ಸಿದ್ದರಾಮಯ್ಯ ಸ್ವಾಭಿಮಾನಿ ಸಮಾವೇಶ ಅಂತ ಮಾಡಬೇಕು ಅಂತ ಹೊರಟಾಗ ಅದನ್ನು KPCC ಸಮಾವೇಶವನ್ನಾಗಿಸುವಲ್ಲಿ ಯಶಸ್ವಿಯಾಗಿದ್ರು. ಅಲ್ಲ, ಯಾರೋ ದಲಿತ ಶಾಸಕರು ಸಚಿವರುಗಳ ಒಂದು ಕಡೆ ಕೂತ್ಕೊಂಡು ಡಿನ್ನರ್ ಮಾಡೋದಕ್ಕೂ ಅವಕಾಶ ಕಲ್ಪಿಸದಂತೆ ನೋಡಿಕೊಳ್ತಾರೆ ಡಿ ಕೆ ಶಿವಕುಮಾರ್ ಅವರು. ಇಂಥ ಸಮಾವೇಶ ಆಗ್ತಿದ್ರೆ ಸುಮ್ಮನೆ ಕೂತ್ಕೋತಾರ ಅಂತ. ಆಗ ಇಷ್ಟು ಬಹಿರಂಗವಾಗಿ ಕಾದಾಟ ಆರಂಭ ಆಗಿರಲಿಲ್ಲ. ಈಗ ಆ ಕಾದಾಟ ಆದ ನಂತರ ಕಾಂಗ್ರೆಸ್ನ ಸಿಸ್ಟಮ್ ಒಳಗಡೆ ಇರ್ತಕ್ಕಂಥವ್ರನ್ನಾದರೆ ಅವ್ರು ತಡಿಬಹುದು. ಕಾಂಗ್ರೆಸ್ನ ಸಿಸ್ಟಮ್ನ ಹೊರಗಡೆ ಇರ್ತಕ್ಕಂಥವ್ರನ್ನ ನೀವು ಡಿ ಕೆ ಶಿವಕುಮಾರು ತಡೆಯೋಕ್ಕಾಗಲ್ಲ, ಕಾಂಗ್ರೆಸ್ ಹೈಕಮಾಂಡ್ ಕೂಡ ತಡೆಯೋಕ್ಕಾಗಲ್ಲ. ಹೌದು ಹೌದು. ಆ ದೃಷ್ಟಿಕೋನದಿಂದ ನೋಡಿದಾಗ ನನಗನ್ಸುತ್ತೆ ಇದು ಪ್ರಯತ್ನ ಏನು ಅಂತಂದರೆ, ಒಂದು ಬಾರ್ಗೇನಿಂಗ್ ಪವರ್, ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥದ್ದು ಅಹಿಂದ ಸಮಾವೇಶಗಳನ್ನು ನಡೆಸುವುದರ ಮೂಲಕ ಸಿದ್ದರಾಮಯ್ಯನವ್ರಿಗೆ ಇನ್ನೊಂದಿಷ್ಟು ಲಿವರೇಜ್ ಕೊಡೋದು, ಟೈಮ್ ಕೊಡೋದು. ಎಸ್,
ಯಾಕಂದರೆ ಹೈಕಮಾಂಡ್ಗೆ ಅನಿಸುತ್ತೆ, ಅರೆ ಇಷ್ಟು ಸಮಾವೇಶಗಳು ನಡೆಸ್ತಾ ಇದ್ದಾಗ ನಾವು ಏನಾದರೂ ಮಾಡಲಿಕ್ಕೆ ಹೋದರೆ ಏನೋ ಆದರೆ ಎಷ್ಟು ದಿನಗಳ ಕಾಲ ಕಾಂಗ್ರೆಸ್ ಹೈಕಮಾಂಡ್ ಇದನ್ನು ನೋಡ್ತಾ ಕುಳಿತುಕೋಬೋದು ಅನ್ನೋದು ಪ್ರಶ್ನೆ. ಅಂದರೆ ಡಿ ಕೆ ಶಿವಕುಮಾರ್ ಅಲ್ಲಿ ಕುದಿತಾ ಇರ್ತಾರೆ, ಸಿದ್ದರಾಮಯ್ಯನವರು ಕುರ್ಚಿಯಲ್ಲಿ ಉಳಿಯುವ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. ಅದಕ್ಕೆ ತೇಪೆ ಹಚ್ಚದೆ ಹೋದರೆ, ಅದಕ್ಕೊಂದು ರೀತಿಯ ಫಾರ್ಮುಲಾವನ್ನು ಮಾಡದೆ ಹೋದರೆ ನಾಳೆ ಪಾರ್ಟಿ, ಯಾಕಂದರೆ ನೋಡಿ ಇಡೀ ದೇಶದಲ್ಲಿ ಪಾರ್ಟಿ ಉಳಿದಿರೋದೇ ನಿಮ್ಮ ಕರ್ನಾಟಕ ತೆಲಂಗಾಣದಲ್ಲಿ. ಬೇರೆ ಕಡೆ ನಿಮ್ಗೆ ಅಧಿಕಾರದಲ್ಲಿಲ್ಲ ಕಾಂಗ್ರೆಸ್. ಮಹಾರಾಷ್ಟ್ರದಲ್ಲಿ 3 ಪಾರ್ಟಿಗಳಿವೆ. ಶರದ್ ಪವಾರ್ ಇದ್ದಾರೆ, ಕಾಂಗ್ರೆಸ್ ಒಂದು ಪಾರ್ಟಿ ಜೊತೆಗೆ ಉದ್ಧವ್ ಠಾಕ್ರೆ ನಿಮ್ಮ ಜೊತೆಗಿದ್ದಾರೆ. ಗುಜರಾತ್ನಲ್ಲಿ, ಮಧ್ಯಪ್ರದೇಶದಲ್ಲಿ ಎಷ್ಟು ದಶಕಗಳ ಕಾಲ ನೀವು ಅಧಿಕಾರ ಹಿಡಿದಿಲ್ಲ. ಉತ್ತರ ಪ್ರದೇಶ್, ಬಿಹಾರ್ ಕೈ ಬಿಟ್ಟು ಹೋಗಿದೆ. ಹೌದು ಹೌದು. ತಮಿಳ್ನಾಡಿನಲ್ಲಿ 60 ವರ್ಷ ಆಯ್ತು ಹೆಚ್ಚು ಕಡಿಮೆ. ಕಾಮರಾಜ್ ನಂತರ ನಿಮ್ಮ ಮುಖ್ಯಮಂತ್ರಿ ಆಗ್ತಾ ಇಲ್ಲ. ಕರ್ನಾಟಕ, ಕೇರಳದಲ್ಲಿ 10 ವರ್ಷದಿಂದ ಅಧಿಕಾರ ಇಲ್ಲ. ಆಂಧ್ರದಲ್ಲಿ ಪಾರ್ಟಿ ಡೆಸಿಮೇಟ್ ಆಗೋಗಿದೆ. ಒಡಿಸ್ಸಾದಲ್ಲಿ ನಂಬರ್ 3 ಪಾರ್ಟಿ. ಪಶ್ಚಿಮ ಬಂಗಾಳದಲ್ಲಿ ನಿಮ್ಮ ಬಳಿ ಅಧಿಕಾರನೇ ಇಲ್ಲ, ಬಿಟ್ಬಿಡಿ. BJP ವರ್ಸಸ್ ತೃಣಮೂಲ್ ಕಾಂಗ್ರೆಸ್ ಇದೆ, CPM ಕಾಂಗ್ರೆಸ್ ಇಲ್ಲೇ ಇಲ್ಲ. ಅಧೀರ್ ರಂಜನ್ ಚೌಧರಿ ಬಿಟ್ಟರೆ ಯಾರು ನಾಯಕರು ನಿಮ್ಗೆ ಕಾಣ್ತಿದ್ದಾರೆ? ಅಸ್ಸಾಂನಲ್ಲಿ 10 ವರ್ಷ ಆಯ್ತು ಅಧಿಕಾರ ಬರದೆ. ಜಾರ್ಖಂಡ್ನಲ್ಲಿ ಜಾರ್ಖಂಡ್ ಮುಕ್ತಿ ಮೋರ್ಚಾದ ಪಿಠಲಗ್ಗು ಅಂದರೆ ಬೆನ್ನಿಗೆ ಒಂದು ಹಗ್ಗ ಹಾಕಿ ಕಾಂಗ್ರೆಸ್ ಉಳಿದುಕೊಂಡಿದೆ ಬಿಟ್ಟರೆ ಕಾಂಗ್ರೆಸ್ನ ಹೇಳಿಕೊಳ್ಳುವಂಥ ನಾಯಕರಿಲ್ಲ. ಛತ್ತೀಸ್ಗಢದಲ್ಲಿ 5 ವರ್ಷ ಇತ್ತು ಅಧಿಕಾರ, ಒಳ್ಳೆ ಮುಖ್ಯಮಂತ್ರಿ ಕೊಟ್ಟರು, ಅಧಿಕಾರವನ್ನು ಉಳಿಸ್ಕೊಳ್ಳೋಕ್ಕಾಗಿಲ್ಲ. ಪಂಜಾಬ್ನಲ್ಲಿ ಕ್ಯಾಪ್ಟನ್ ಅಮರಿಂದರ್ ಸಿಂಗೇ ನಿಮ್ಮ ಪಾರ್ಟಿ ಬಿಟ್ಟು ಹೋಗ್ಬಿಟ್ರು. ದಿಲ್ಲಿಯಲ್ಲಿ 10 ವರ್ಷದ ನಂತರ ಅರವಿಂದ್ ಕೇಜ್ರಿವಾಲ್ ಬಿಟ್ಟು BJP ಬಂತು 25 ವರ್ಷದ ನಂತರ. ಕಾಂಗ್ರೆಸ್ ಇಲ್ಲ. ಹೀಗಿರುವಾಗ ನನಗನ್ಸುತ್ತೆ ಅಜಿತ್, ಯಾಕೆ ಕಾಂಗ್ರೆಸ್ ಹೈಕಮಾಂಡ್ ವೀಕು ಅಂತ ಕೇಳ್ತಾರೆ ಅಂತಂದರೆ, ಕಾಂಗ್ರೆಸ್ ಹೈಕಮಾಂಡ್ಗಿರೋ ಆತಂಕ ಸಿದ್ದರಾಮಯ್ಯನವ್ರಿಗೆ ಕೈ ಹಚ್ಚಲಿಕ್ಕೆ ಹೋಗಿ ಸಣ್ಣ ಏನಾದರೂ ಹೆಚ್ಚು ಕಡಿಮೆ ಆದರೂ ಕೂಡ ಏನಾಗಬಹುದು. ಅವ್ರಿಗೆ ಡಿ ಕೆ ಶಿವಕುಮಾರ್ ಮೇಲೆ ಪ್ರೀತಿ ಇಲ್ಲ ಅಂತಲ್ಲ. ಡಿ ಕೆ ಶಿವಕುಮಾರ್ ಪ್ರೀತಿ ಡೆಫಿನೆಟ್ಲಿ ಹೈಕಮಾಂಡ್ ಗುಲ್ಗಂಜಿ ಜಾಸ್ತಿ ಇರುತ್ತೆ. ಬಟ್ ಆ ನಿರ್ಣಯವನ್ನು ತೆಗೆದುಕೊಳ್ಬೇಕಲ್ಲ. ನನಗನ್ಸುತ್ತೆ ಈ ಅಹಿಂದ ಸಮಾವೇಶಗಳೆಲ್ಲವೂ ಕೂಡ ಆ ನಿರ್ಣಯ ಪ್ರಕ್ರಿಯೆಯನ್ನು ವಿಳಂಬಗೊಳಿಸ್ಲಿಕ್ಕೆ ಇರ್ತಕ್ಕಂಥ ಮಾರ್ಗಗಳು, ಅದೇನಂತಾರೆ, ವೇಗ ನಿಯಂತ್ರಕಗಳವೆಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.